ನಮಸ್ತೆ ಎಲ್ಲರಿಗೂ. ಕೆಲವೊಮ್ಮೆ ಈ ದಾಳಗಳನ್ನ ಕೊಟ್ಬಿಟ್ಟು ಅಭಿಮುಖನ ಕೇಳಿದ್ರೆ, ಕೆಲವೊಮ್ಮೆ ಬಾಕ್ಸ್ಗಳನ್ನ ಕೊಟ್ಬಿಟ್ಟು ಈ ತರದೊಂದು ಓಪನ್ ಬಾಕ್ಸ್ ನ ಕೊಟ್ಬಿಟ್ಟು ನಿಮ್ಗೆ ಅಭಿಮುಖನ ಕಂಡುಹಿಡಿಯಲಿಕ್ಕೆ ಕೇಳ್ತಾರೆ. ಆಗ್ಲೂ ಕೂಡ ನಮ್ಗೆ ತುಂಬಾನೇ ಸುಲಭವಾಗಿ ಅದರ ಅಭಿಮುಖಗಳನ್ನ ಕಂಡುಹಿಡಿಬಹುದು. ಯಾವುದೇ ಬಾಕ್ಸ್ ನಾವು ತೆರೆದಿಟ್ಟಾಗ ಈ ತರ ನಮ್ಗೆ ಕಾಣಸಿಗುತ್ತೆ. ಸೊ ಅವಾಗ ಏನ್ ಮಾಡ್ತಾರೆ, ಈ ತರ ಒಂದು ಬಾಕ್ಸ್ ನ ಓಪನ್ ಬಾಕ್ಸ್ ಅಂತ ನಾವು ಇದನ್ನ ಕರಿತೀವಿ, ತೆರೆದಿಟ್ಟ ಪೆಟ್ಟಿಗೆ ಒಂದು ಆಕೃತಿ. ಇದನ್ನೆಲ್ಲಗೆ ಅವರು ನಂಬರಿಂಗ್ ಮಾಡಿರ್ತಾರೆ. ಈ ಎಲ್ಲಾ ಬಾಕ್ಸಸ್ ಗಳು ಏನ್ ಕಾಣ್ತಾ ಇದೆಯೋ ಇದ್ರಲ್ಲಿ ಕಾಣ್ತಿರೋ ಈ ಬಾಕ್ಸಸ್ಗೆ ನಂಬರ್ ಮಾಡಿರ್ತಾರೆ. ಆ ನಂಬರ್ಗಳಿಗೆ ನೀವು ಅಭಿಮುಖ ಯಾವುದು ಅಂತ ಕಂಡುಹಿಡಿದಿ ಅಂತ ಕೇಳ್ತಾರೆ. ಆಪೋಸಿಟ್ ಯಾವುದು ಅಂತ. ಅಭಿಮುಖ ಅಂದ್ರೆ ಮತ್ತೆ ಹೇಳ್ತಾ ಇದೀನಿ, ಆಪೋಸಿಟ್. ಹೇಗೆ ಅಂದ್ರೆ ಲೆಟ್ಸ್ ಇದು 1, ಇದು 2, ಇದು 3, ಇದು 4, ಇದು 5, ಇದು 6 ಈ ತರ ನಂಬರ್ ಮಾಡಿರ್ತಾರೆ. ಈ ನಂಬರ್ ಮಾಡಿದ್ಮೇಲೆ ನಿಮ್ಗೆ ಯಾವುದೋ ಒಂದು ನಂಬರ್ಗೆ ಅಭಿಮುಖ ಯಾವುದು ಅಂತ, ಸಪೋಸ್ 2ರ ಅಭಿಮುಖ ಯಾವುದು ಅಂತ ಕೇಳಿದ್ರೆ, ನೀವು ಮೊದಲು ಮಾಡ್ಬೇಕಾದ ಏನ್ ಕೆಲಸ ಅಂದ್ರೆ, ಇವಕ್ಕೆ ಅಡ್ಜಸೆಂಟ್ ಅಂದ್ರೆ ಪಕ್ಕದಲ್ಲಿರೋದು ಬಿಟ್ಟು ಪರ್ಯಾಯ ಫೇಸ್ ಯಾವುದು ಅನ್ನೋದನ್ನ ಐಡೆಂಟಿಫೈ ಮಾಡ್ಕೋಬೇಕು. ಈಗ 1ಕ್ಕೆ 2 ಅಡ್ಜಸೆಂಟ್ ಆಗಿರೋದ್ರಿಂದ ಅದು ನಮ್ಗೆ ಆಪೋಸಿಟ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಸೊ ಅದಕ್ಕೆ ಪರ್ಯಾಯವಾಗಿರೋದು ಅಂದ್ರೆ 1ಕ್ಕೆ 4 ಮಾತ್ರ. ಸೊ ಈ 1 ಮತ್ತು 4 ಪರ್ಯಾಯವಾಗ್ತವೆ, ಅಂದ್ರೆ ಅವು ಅಭಿಮುಖ ಆಗ್ತವೆ. ಅದೇ ಪ್ರಕಾರವಾಗಿ 2 ಮತ್ತು 6 ಅಭಿಮುಖ ಆಗ್ತವೆ, ಮತ್ತೆ 3 ಮತ್ತೆ 5 ಅಭಿಮುಖ ಆಗತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಯಾವುದು ಈಗ 1ಕ್ಕೆ ಅದರ ಪಕ್ಕದ ಬಾಕ್ಸ್ ಬಿಟ್ಟು ನೆಕ್ಸ್ಟ್ ಬಾಕ್ಸ್ ಒಂದೇ ಲೈನ್ ಅಲ್ಲಿ, ಒಂದೇ ರೇಖೆಯಲ್ಲಿ ಕಾಣಸಿಗುವಂತ ಬಾಕ್ಸ್ ಅಲ್ಲಿ 1ರ ಪಕ್ಕದ ಬಾಕ್ಸ್ ಬಿಟ್ಟು ಅದರ ನೆಕ್ಸ್ಟ್ ಬಾಕ್ಸ್ ಯಾವ್ದಿರುತ್ತೋ ಅದು ಅದಕ್ಕೆ ಆಪೋಸಿಟ್ ಆಗಿರುತ್ತೆ. ಸೊ 1ಕ್ಕೆ 4 ಆಪೋಸಿಟ್, 2ಕ್ಕೆ 6 ಆಪೋಸಿಟ್, ಹಾಗೆ 3ಕ್ಕೆ ಈ ಒಂದೇ ರೇಖೆಯಲ್ಲಿ ಕಾಣಿಸೋ ಈ 3, 4, 5ರಲ್ಲಿ 3ಕ್ಕೆ 4 ಅಡ್ಜಸೆಂಟ್ ಆಗುತ್ತೆ, ಅಂದ್ರೆ ಜೊತೆಗೆ ಆಗುತ್ತೆ, ಅದು ಪಕ್ಕದ ಬಾಕ್ಸ್ ಆಗುತ್ತೆ. ಯಾಕೆ ಅದರ ನೆಕ್ಸ್ಟ್ ಪರ್ಯಾಯವಾದ್ದು 5. ಸೊ 3ಕ್ಕೆ 5 ಆಪೋಸಿಟ್ ಆಗ್ಲಿಕ್ಕೆ ಚಾನ್ಸ್ ಇರುತ್ತೆ. ಅಂದ್ರೆ 1ಕ್ಕೆ 4, 2ಕ್ಕೆ 6, 3ಕ್ಕೆ 5. ಸೊ ನಮ್ಗೆ ಇಲ್ಲಿ ಕೇಳಿರೋದು, ಈ ಕೇಸ್ ನಮ್ಗೆ 2ರ ಆಪೋಸಿಟ್ ಅಥವಾ 2ರ ಅಭಿಮುಖ ಯಾವುದು ಅಂತ ನಮ್ಗೆ ಕಂಡುಹಿಡಿಬೇಕು ಅಂದ್ರೆ, ನಮ್ಮ ಪ್ರಕಾರ ಇದು 6. ಇದನ್ನ ನೀವು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ಈ ತರ ಒಂದು ಪಿಕ್ಚರ್ ಅಲ್ಲಿ ಅದನ್ನ ನೀಟಾಗಿ ನಾನು ತೋರಿಸಿದ್ದೀನಿ. ಅದು ನಿಮ್ಗೆ ಈಸಿಯಾಗಿ ಕೂಡ ಅರ್ಥ ಆಗುತ್ತೆ. ಓಕೆ, ಈಗ ಇಲ್ಲಿ ನಿಮ್ಗೆ ಕಾಣ್ತಿರೋ ಈ ಪಿಕ್ಚರ್ ಅಲ್ಲಿ ಇ ಮತ್ತು ಎಫ್, ಇ ಮತ್ತು ಎಫ್ ಅಪೋಸಿಟ್ ಫೇಸಸ್ ಅಂದ್ರೆ ಅಭಿಮುಖಗಳು ಇಲ್ಲಿ ಬರ್ತಿದ್ದೀವಿ. ಅದೇ ರೀತಿ ಎಗೆ ಸಿ ಅಪೋಸಿಟ್, ಯಾಕಂದ್ರೆ ಅದರ ಪಕ್ಕದ ಬಾಕ್ಸ್ ಬಿಟ್ಟು ನೆಕ್ಸ್ಟ್ ಬಾಕ್ಸ್. ಎಗೆ ಬಿ ಅಲ್ಲ, ಅದರ ನೆಕ್ಸ್ಟ್ ಸಿ. ಅದೇ ಬಿಗೆ ಸಿ ಅಲ್ಲ, ಅದರ ನೆಕ್ಸ್ಟ್ ಇರೋದು ಆಪೋಸಿಟ್ ಆಗುತ್ತೆ. ಸೊ ಬಿಗೆ ಆಪೋಸಿಟ್ ಡಿ ಆಗುತ್ತೆ. ಸೊ ಈ ಪ್ರಕಾರವಾಗಿ ನೀವು ಯಾವುದೇ ಫೇಸ್ಗೆ ಅಥವಾ ಯಾವುದೇ ಮುಖಕ್ಕೆ ಎ ಅಥವಾ ಬಿ, ಸಿ, ಡಿ, ಇ, ಎಫ್ ಯಾವುದೇ ಆಗಿರ್ಬೋದು, ಅದಕ್ಕೆ ಆಪೋಸಿಟ್ ನ ನೀವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಥ್ಯಾಂಕ್ ಯು.